ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಸಂತ ಶಿಶುನಾಳ ಶರೀಫರು ರಚಿಸಿರುವಂತಹ ಬಿದ್ದಿಯಬ್ಬೆ ಮುದುಕಿ ಅನ್ನುವಂತಹ ಈ ತತ್ವಪದದ ಸಾರಾಂಶವನ್ನು ನೋಡೋಣ. ಮುಖ್ಯವಾಗಿ ಸಂತ ಶಿಶುನಾಳ ಶರೀಫರು ಹೇಳುವಂಥದ್ದೇನೆಂದರೆ, ಮನುಷ್ಯನ ದೇಹದ ನಶ್ವರತೆ ಮತ್ತು ಸಂಸಾರದ ಮಾಯೆ, ಅಂದರೆ ನಶಿಸಿ ಹೋಗುವಂತಹ ಈ ದೇಹ ಹಾಗೂ ಇರುವಂತಹ ಸಂಸಾರವನ್ನೇ ನೆಚ್ಚಿಕೊಂಡು ಇರುವಂತಹ ಒಂದು ಸಂಸಾರ ಅಂದರೆ ಮಾಯೆ ಅನ್ನುವಂಥದ್ದನ್ನು ಇವರು ಹೇಳ್ತಾರೆ. ಇಲ್ಲಿ ಮುದುಕಿ ಅಂದರೆ ಗದ್ದಲದಲ್ಲಿ ಬಿದ್ದ ಮುದುಕಿಯನ್ನು ಕಂಡು ಸಂಸಾರ ಅನ್ನುವಂತಹ ಮಾಯೆಯಲ್ಲಿ ಸಿಲುಕಿ ಎಚ್ಚರಗೊಳ್ಳದೆ ಎಲ್ಲವನ್ನೂ ಕಳೆದುಕೊಂಡು ಕೊನೆಗೆ ಅನಾಥವಾಗುವಂತಹ ಜೀವನದ ಸ್ಥಿತಿಯನ್ನು ಈ ಪದ ನಿರೂಪಿಸ್ತದೆ. ಈ ದೇಹದ ನಶ್ವರತೆ ಅಂದರೆ ಇಲ್ಲಿ ಮುದುಕಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಮುದುಕಿ ಅಂದರೆ ಪ್ರಾಯವಾಗಿರುವಂಥ ಒಂದು ಶರೀರ, ಅಂದರೆ ವಯಸ್ಸಾದಂತಹ ಶರೀರ ಅದು ಬಿದ್ದಿರುವುದು ಅನ್ನುವಂಥದ್ದು. ಬಿದ್ದಿರುವುದು ಅಂದರೆ ಸಾವು ಅನ್ನುವಂತಹ ಅರ್ಥವನ್ನು ತಿಳ್ಕೊಳ್ಬೋದು. ಅಂದರೆ ಸಾವಿನ ಸಂಕೇತ, ಅಂದರೆ ಪತನದ ಸಂಕೇತ. ಈ ಸಂಸಾರ ಅನ್ನುವಂತಹ ಮಾಯೆಯೊಳಗೆ ಬಿದ್ದಂತಹ ಈ ಮುದುಕಿ ಅಂದರೆ ಇಲ್ಲಿ ಮಾಯೆ ಅಂದರೆ ಈ ಸಂತೆ ಅನ್ನುವಂಥದ್ದು. ಸಂತೆ ಅಂದರೆ ಸಂಸಾರ ಅಂದರೆ ಮಾಯೆಯ ಆಟ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನ ಅಹಂಕಾರ ಮತ್ತು ಆಸ್ತಿ ಏನೆಲ್ಲ ಒಟ್ಟು ಮಾಡಿ ಇರ್ತಾರೋ ಅದೆಲ್ಲವನ್ನು ಈ ಸಾವು ನುಂಗಿಬಿಡ್ತದೆ ಅನ್ನುವಂಥದ್ದನ್ನು ಕೂಡ ಸೂಚಿಸ್ತದೆ. ಅಂದರೆ ಒಂದು ಕಡೆ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡ್ತಾರೆ. ಈ ಗದ್ದಲದಲ್ಲಿ ಈ ಮುದುಕಿ ಬಿದ್ದಿದ್ದಾಳೆ ಅನ್ನುವಂಥ ಸಂಸಾರದ ಜಂಜಾಟ. ಗದ್ದಲ ಅಂದರೆ ಈ ಸಂಸಾರದ ಜಂಜಾಟದಲ್ಲಿ ಮುದುಕಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಸಂಸಾರ ಅನ್ನುವಂತಹ ಜಂಜಾಟದಲ್ಲಿ ನೀನು ಸಿಲುಕಬೇಡ, ಜ್ಞಾನದಿಂದ ಎಚ್ಚೆತ್ತುಕೊಂಡು ಹಿಂದಕ್ಕೆ ಅಂದರೆ ಪರಮಾತ್ಮನ ಕಡೆಗೆ ನಡೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಒಟ್ಟಾರೆಯಾಗಿ ಈ ಪದವು ಲೌಕಿಕವಾದಂತಹ ಸುಖಗಳನ್ನು, ಇಲ್ಲಿರುವಂತಹ ಈ ಒಂದು ಲೋಕದಲ್ಲಿ ಇರುವಂತಹ ಆಕರ್ಷಣೆಯನ್ನು ತೊರೆದು ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿಯಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಇಲ್ಲಿ ಈ ಒಂದು ಸಂದೇಶವನ್ನು ಈ ಸಂತ ಶಿಶುನಾಳ ಶರೀಫರು ಬರೆದಂತಹ ಈ ಒಂದು ತತ್ವಗೀತೆಯಲ್ಲಿ ನಾವು ಕಾಣಬಹುದು. ಮೊದಲಿಗೆ ಈ ತತ್ವಗೀತೆಯನ್ನು ಓದಿಕೊಳ್ತೇನೆ ವಿದ್ಯಾರ್ಥಿಗಳೇ. ಹಾಗೆ ನೀವು ಬೇರೆ ಇದರಲ್ಲೆಲ್ಲ ಅಂದರೆ ಯೂಟ್ಯೂಬಲ್ಲೇ ನಿಮಗೆ ಸಿಗ್ತದೆ. ಈ ಹಾಡನ್ನು ಹಾಡಿರುವಂಥ ಅನೇಕ ಜನಪ್ರಿಯ ಗಾಯಕರು ಈ ಹಾಡನ್ನು ಹಾಡಿದ್ದಾರೆ, ಅದನ್ನು ಕೂಡ ಕೇಳಿಕೊಳ್ಳಿ. ಮೊದಲಿಗೆ ನಾವು ಈ ತತ್ವಗೀತೆಯನ್ನು ಕೇಳೋಣ. ಬಿದ್ದಿಯಬ್ಬೆ ಮುದುಕಿ ನೀ ದಿನ ಹೋದಾಕಿ ಬಲುಜೋಕಿ, ಬಿದ್ದಿಯಬ್ಬೆ ಮುದುಕಿ ಸದ್ಯಕ್ಕಿದು ಹುಲಗೂರ ಸಂತಿ, ಗದ್ದಲದೊಳಗ ಯಾಕ ನಿಂತಿ, ಬಿದ್ದು ಒದ್ದಾಡಿದರೆ ಎಬ್ಬಿಸುವರಿಲ್ಲ, ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೆ ಮುದುಕಿ. ಬುಟ್ಟಿಯೊಳು ಬಟ್ಟೆವನಿಟ್ಟಿ ಉಟ್ಟರದನ ಚೀಲ ಜೋಕಿ, ಕೆಟ್ಟ ಗಂಟಿ ಚೌಡೇರ ಬಂದು ಕತ್ತರಿಸಿಕೊಂಡು ಹೋದಾರ ಮುದುಕಿ, ಬಿದ್ದಿಯಬ್ಬೆ ಮುದುಕಿ. ಶಿಶುನಾಳ ಅಧೀಶನ ಮುಂದೆ ಕೊಸರಿ ಹೋಗದಿರು, ಹಸನವಿಲ್ಲ ಹರೆಯವು ಮೀರಿದ ಪಿಸುರು ಪಿಚ್ಚುಗಣ್ಣಿನ ಮುದುಕಿ, ಬಿದ್ದಿಯಬ್ಬೆ ಮುದುಕಿ. ಸಂತ ಶಿಶುನಾಳರು ಬರೆದಂತಹ ಈ ಒಂದು ತತ್ವಗೀತೆಯಲ್ಲಿ ಸದ್ಯಕ್ಕಿದು ಹುಲಗೂರ ಸಂತಿ, ಗದ್ದಲದೊಳಗೆ ಯಾಕ ನಿಂತಿ ಅಂತ ಕೇಳ್ತಾರೆ ನೋಡಿ. ಅಲ್ಲಿ ಹುಲಗೂರ ಸಂತಿ ಅನ್ನುವಂಥದ್ದು, ಇಲ್ಲಿ ಶರೀಫರು ಈ ಹುಲಗೂರು ಅನ್ನುವಂಥದ್ದು ಒಂದು ಊರಿನ ಹೆಸರು. ಅದು ಶಿಗ್ಗಾಮಿ ತಾಲೂಕಿನಲ್ಲಿರುವಂಥ ಒಂದು ಊರಿನ ಹೆಸರು. ಅಲ್ಲಿ ಹಜರತ್ ಶಾ ಖಾದರಿ ಅನ್ನುವಂಥ ಸಂತರ ಗೋರಿ ಅಲ್ಲಿದೆ ಅಂತೆ. ಅದು ಮುಸಲ್ಮಾನರಿಗೆ ಒಂದು ಪವಿತ್ರವಾದಂತಹ ಸ್ಥಳ. ಅಲ್ಲಿ ಪ್ರತಿ ರವಿವಾರ ಸಂತೆ ನಡೀತಾ ಇತ್ತಂತೆ. ಇಂತಹ ಒಂದು ಸಂತೆಯಲ್ಲಿ ಒಂದು ಮುದುಕಿಯನ್ನು ಶರೀಫರು ಕಾಣ್ತಾರೆ. ವಯಸ್ಸಿಗೆ ಸಹಜವಾದಂತಹ ಪಕ್ವತೆಯನ್ನು ತೋರದ ರೀತಿಯಲ್ಲಿ ಆ ಮುದುಕಿ ವ್ಯವಹರಿಸುವುದನ್ನು ಕಂಡು ಶರೀಫರಿಗೆ ಬೇಸರವಾಗಿರ್ಬೋದು. ಅಂದರೆ ಈ ಒಂದು ತತ್ವಗೀತೆಯ ಹಿಂದಿನ ಹಿನ್ನೆಲೆಯನ್ನು ಹೇಳುವಂಥದ್ದು. ಅಂದರೆ ಮುದುಕಿ ತನ್ನ ಪ್ರಾಯಕ್ಕಿಂತಲೂ ಹೆಚ್ಚಿನ ಒಂದು ಚಟುವಟಿಕೆಯನ್ನು ತೋರಿಸ್ತಾಳೆ. ಅಂದರೆ ಅದಕ್ಕೆ ಇಲ್ಲಿ ಶರೀಫರು ಆ ಮುದುಕಿಗೆ ಎಚ್ಚರವನ್ನು ಕೊಡುವಂಥ ಧಾಟಿಯಲ್ಲಿ ಹಾಡ್ತಾರೆ. ಬಿದ್ದಿಯಬ್ಬೆ ಮುದುಕಿ ಈ ದಿನ ಹೋದಾಕಿ ಬಲು ಜೋಕಿ. ಅಂದರೆ ನೀ ದಿನ ಹೋದಾಕಿ ಅಂದರೆ ನೀನು ವಯಸ್ಸಾದ ಮುದುಕಿ,
ನೀನು ಒಂದು ವೇಳೆ ಬಿದ್ದು ಬಿಟ್ಟರೆ ಬಿದ್ದಿಯಬ್ಬೇ ಮುದುಕಿ ನೀ ದಿನ ಹೋದಾಕಿ ಬಲು ಜೋಕಿ. ಅಂದರೆ ಜಾಗ್ರತೆ ಮಾಡು, ಎಚ್ಚರಿಕೆ ವಹಿಸು, ನಿನಗೆ ಪ್ರಾಯ ಆಗಿದೆ. ನೀನು ಒಂದು ವೇಳೆ ಬಿದ್ದು ಬಿಟ್ರಿ ಅಂದರೆ ನಿನಗೆ ಆ ಪೆಟ್ಟನ್ನು ತಡೆದುಕೊಳ್ಳುವಂತಹ ಶಕ್ತಿ ನಿನ್ನಲ್ಲಿ ಇಲ್ಲ. ಯಾಕೆ ಇಂತಹ ಒಂದು ಹಾರಾಟವನ್ನು ಮಾಡ್ತಿ? ಅಂದರೆ ಬಿದ್ದಿಯಬ್ಬೇ ಮುದುಕಿ, ಬಿದ್ದು ಬಿಟ್ಟಿಯೇ ಮುದುಕಿಯೇ, ನೀನು ಪ್ರಾಯವಾದವಳು, ಅದಾದರೂ ನಿನಗೆ ನೆನಪಲ್ಲಿರಲಿ ಅನ್ನುವಂಥದ್ದನ್ನು, ಅದು ಕೂಡ ಮನೆಯಲ್ಲಿ ಕೂಡುವುದನ್ನು ಬಿಟ್ಟು, ನಿನಗೆ ಪ್ರಾಯ ಆಗಿದೆ, ಆ ಮನೆಯಲ್ಲಿ ಕೂಡುವುದನ್ನು, ಮನೆಯಲ್ಲಿ ಇರುವುದನ್ನು ಬಿಟ್ಟು ನೀನು ಈ ಸದ್ದುಗದ್ದಲೆಗಳಿಂದ ಕೂಡಿರುವಂತಹ ಈ ಸಂತೆಗೆ ಯಾಕೆ ಬಂದಿ? ನೀನು ಒಂದು ವೇಳೆ ಬಿದ್ದರೆ ಯಾರೂ ಕೂಡ ನಿನ್ನ ನೋಡುವವರಿಲ್ಲ, ಮನೆಯವರು ಕೂಡ ಇಲ್ಲ. ಯಾಕೆಂದರೆ ಜನರಿಗೆ ಅವರವರ ಜೀವನ ಅನ್ನುವಂಥದ್ದಾಗಿಬಿಟ್ಟಿದೆ. ಯಾರು ಯಾರನ್ನೂ ಕೂಡ ಗಮನಿಸುವವರಿಲ್ಲ. ಒಟ್ಟಾರೆ ಏನನ್ನಾದರೂ ಹುಡುಕಿಕೊಂಡು ಆ ಗದ್ದಲದ ಸಂತೆಯಲ್ಲಿ ಹೋಗ್ತಾ ಇರ್ತಾರೆ. ಮುದುಕಿ ಬಿದ್ದಿದ್ದಾಳೆ, ಅದು ಕೂಡ ಪ್ರಾಯದ ಮುದುಕಿಗೆ ಚೂರು ತಾಗಿದ್ರೂ ಸಾಕು ಬಿದ್ದು ಬಿಡ್ತಾಳೆ. ಆದರೆ ಬಿದ್ದು ಬಿಟ್ಟಂತಹ ಈ ಮುದುಕಿಯನ್ನು ಅನುಕಂಪದಿಂದ ಯಾರೂ ಕೂಡ ಎತ್ತುವವರಿಲ್ಲ. ಎಂತಹ ಬುದ್ಧಿಗೇಡಿ ಮುದುಕಿಯಾಗಿರುವೆ ನೀನು ಅಂತ ಶರೀಫರ್ ಅವಳನ್ನು ಬೈಯುವಂತಹ ರೀತಿಯನ್ನು ನೀವಿಲ್ಲಿ ಕಾಣ್ಬೋದು. ಸದ್ಯಕ್ಕಿದು ಹುಲಗೋರ ಸಂತಿ, ಗದ್ದಲದೊಳಗ ಯಾಕ ನಿಂತಿ, ಬಿದ್ದು ಒದ್ದಾಡಿದರೆ ಎಬ್ಬಿಸುವವರಿಲ್ಲ, ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೆ ಮುದುಕಿ. ಇನ್ನೊಂದು ಎರಡನೇ ಸಾಲಲ್ಲಿ ಪದ್ಯ ಭಾಗದಲ್ಲಿ ಹೇಳ್ತಾರೆ ನೋಡಿ. ಬುಟ್ಟಿಯಳು ಪಟ್ಟೇವನಿಟ್ಟಿ ಉಟ್ಟರದನ ಚೀಲ ಜೋಕಿ, ಕೆಟ್ಟ ಗಂಟಿ ಚೌಡೇರ ಬಂದು ಕತ್ತರಿಸಿಕೊಂಡು ಹೋದಾರ ಮುದುಕಿ. ಈ ಮುದುಕಿ ಏನು ಮಾಡಿದ್ದಾಳೆ ಅಂದರೆ, ತನ್ನ ಬುಟ್ಟಿಯಲ್ಲಿ ಜರತಾರಿ ಪಟ್ಟೆಯ ಸೀರೆಯನ್ನು ಇಟ್ಟುಕೊಂಡು ಬಂದಿದ್ದಾಳೆ. ಅಂದರೆ ಪಟ್ಟೆ ಅಂದರೆ ಇಲ್ಲಿ ಪಟ್ಟೆ ಸೀರೆ ಅಂತ ಹೇಳೋದನ್ನು ನೀವು ಕೇಳಿರ್ಬೋದು. ರೇಷ್ಮೆ ಸೀರೆಗೆ ಪಟ್ಟೆ ಸೀರೆ ಅಂತ ಹೇಳ್ತಾರೆ. ಸಂತೆಯಲ್ಲಿ ನೆರೆದವರ ಎದುರಿಗೆ ತನ್ನ ಪಟ್ಟೆಯ ಸೀರೆಯನ್ನು ಉಟ್ಟುಕೊಂಡು ಜಂಭ ಪಡ್ತಾ ಇದ್ದಾಳೆ. ಜಂಭ ಪಡಬೇಕು, ತಾನು ಈ ಸೀರೆಯನ್ನು ಉಟ್ಟುಕೊಂಡಿದ್ದೇನೆ, ಹಿಡ್ಕೊಂಡಿದ್ದೇನೆ, ತನ್ನ ಹತ್ತಿರ ಈ ಜರತಾರಿ ಸೀರೆ ಇದೆ, ರೇಷ್ಮೆ ಸೀರೆ ಇದೆ, ಅದನ್ನು ಎಲ್ಲರೂ ಕೂಡ ನೋಡಬೇಕು ಅನ್ನುವಂಥ ಒಂದು ಆಸೆ ಅವಳಲ್ಲಿ. ಅದಕ್ಕೆ ಶರೀಫರು ಹೇಳ್ತಾರೆ, ಇವಳು ಈ ಸೀರೆಯನ್ನು ತೆಗೆಯುವ ಹೊತ್ತಿನಲ್ಲಿ ಗಂಟಿ ಚೌಡೇರು ಅಂದರೆ ಗಂಟು ಕಳ್ಳರು ಇವಳ ಚೀಲವನ್ನೇ ಕತ್ತರಿಸಬಹುದಲ್ಲ ಅಂತ. ಅಂದರೆ ಇವಳೇನೋ ತೋರಿಸ್ತಾ ಇದ್ದಾಳೆ, ಆದರೆ ಎಲ್ಲಿಯಾದರೂ ಕಳ್ಳರು ನೋಡಿಬಿಟ್ರೆ ಇದನ್ನು ಅಂದರೆ ಇಲ್ಲಿ ಸಾವು ಅನ್ನುವಂತಹ ಸಂಕೇತವನ್ನು ಸೂಚಿಸ್ತದೆ ಈ ಅರ್ಥ, ಗಂಟು ಕಳ್ಳರು ಅನ್ನುವಂಥದ್ದು. ಅಂದರೆ ನಿನ್ನನ್ನು ಅವರು ನೋಡಿದರೆ ನಿನ್ನನ್ನು ಕರ್ಕೊಂಡು ಹೋಗಿಬಿಡ್ತಾರೆ ಅನ್ನುವಂಥ, ಸಾವು ಬಂದು ಬಿಡ್ತದೆ ಅನ್ನುವಂಥದ್ದು. ನೀನೇನೋ ಅಂದರೆ ಬುಟ್ಟಿ ಅನ್ನುವಂಥದ್ದು ಪುಣ್ಯದಿಂದ ಅನ್ನುವಂತಹ ಅರ್ಥ. ಅಂದರೆ ಹಿಂದಿನ ಜನ್ಮದ ಪುಣ್ಯದಿಂದ, ಹಿಂದಿನ ಕರ್ಮ ಫಲದಿಂದ ಒಳ್ಳೆಯ ಜೀವನ ನಿನಗೆ ಸಿಕ್ಕಿದೆ. ಆ ಬುಟ್ಟಿಯಲ್ಲಿ ನೀನು ರೇಷ್ಮೆ ಸೀರೆಯನ್ನು ಉಟ್ಕೊಂಡಿದ್ದಿ, ಆದರೆ ಅದನ್ನು ಇನ್ನೊಬ್ಬರಿಗೆ ತೋರಿಸಿದರೆ ಅವರು ಎಲ್ಲಿಯಾದರೂ ಕದ್ದು ಬಿಟ್ಟಾರು. ಅದಕ್ಕಾಗಿ ಶರೀಫರು ಎಚ್ಚರಿಕೆಯನ್ನು ನೀಡ್ತಾರೆ. ಬುಟ್ಟಿಯಳು ಪಟ್ಟೇವನಿಟ್ಟಿ ಉಟ್ಟರದನ ಚೀಲ ಜೋಕಿ, ಕೆಟ್ಟ ಗಂಟಿ ಚೌಡೇರ ಬಂದು ಕತ್ತರಿಸಿಕೊಂಡು ಹೋದಾರ ಮುದುಕಿ. ಅಂದರೆ ಈ ಸಂತೆಯನ್ನು ಸಂಸಾರಕ್ಕೆ ಹೋಲಿಸ್ತಾರೆ ಶರೀಫರು. ಈ ಸಂಸಾರಕ್ಕೆ ಬಂದಂತಹ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ ಅವರು. ಸಂತೆಯಲ್ಲಿ ಹೇಗೋ ಹಾಗೆ ಸಂಸಾರದಲ್ಲಿಯೂ ಕೂಡ ಜೀವಿಯು ಎಚ್ಚರದಲ್ಲಿ ಇರಬೇಕು. ಅಂದರೆ ಇಲ್ಲಿ ಜಾರಿ ಬಿದ್ದರೆ ಸಂತೆ ಇರ್ಬೋದು ಅಥವಾ ಸಂಸಾರ ಇರ್ಬೋದು. ಎಚ್ಚರಿಕೆ ತಪ್ಪಿ ನಾವೇನಾದರೂ ಜಾರಿ ಬಿದ್ದರೆ ಅಲ್ಲಿ ಯಾರೂ ಕೂಡ ಸಹಾಯ ಮಾಡುವವರಿಲ್ಲ. ಅಂದರೆ ತಲೆಯ ಮೇಲಿನ ಬುಟ್ಟಿ, ಅಂದರೆ ಪೂರ್ವಜನ್ಮದ ಪುಣ್ಯದಿಂದಾಗಿ ಈ ಜನ್ಮದಲ್ಲಿ ಅವಳಿಗೆ ಒಂದಿಷ್ಟು ಭೋಗ, ಪಟ್ಟೆ ಸೀರೆ ದೊರಕಿದೆ. ಅಂದರೆ ಹಿಂದಿನ ಕರ್ಮ, ಒಳ್ಳೆಯ ಕರ್ಮ ಮಾಡಿದರೆ ಈ ಜನ್ಮದಲ್ಲಿ ಒಳ್ಳೆಯ ಜೀವನ ಸಿಗ್ತದೆ ಅಂತ ಹೇಳ್ತಾರೆ. ಹಾಗೆ ಮುದುಕಿ ಹಿಂದಿನ ಜೀವನದಲ್ಲಿ ಏನೋ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ, ಹಾಗಾಗಿ ಅವಳಿಗೆ ಭೋಗ ಜೀವನ ಸಿಕ್ಕಿದೆ, ಒಳ್ಳೆಯ ಜೀವನವನ್ನೇ ಸಿಕ್ಕಿದೆ. ಆದರೆ ಈ ಜೀವನವನ್ನು ಅವಳು ಪ್ರದರ್ಶಿಸ್ತಾ ಇದ್ದಾಳೆ. ಅಂದರೆ ಇಷ್ಟು ಇಳಿವಯಸ್ಸಾದರೂ ಕೂಡ ಅವಳು ಸಂಸಾರದಲ್ಲಿಯೇ ಮಗ್ನಳಾಗಿ ಹೋಗಿದ್ದಾಳೆ, ತನ್ನ ದೊಡ್ಡಸ್ತಿಕೆಯನ್ನು ಮೆರಿತಾ ಹೋಗಿದ್ದಾಳೆ. ಹಾಗಾಗಿ ಈಗ ಕೈಯಲ್ಲಿರುವಂತಹ ಚೀಲದ ಒಳಗೆ ಪಟ್ಟೆ ಸೀರೆ ಇದೆ. ಅಂದರೆ ಈ ಜನ್ಮದ ಒಂದು ಕಿಂಚಿತ್ ಪುಣ್ಯ ಬಲದಿಂದ ಸಹ ಅದು ಕೂಡ ಗಂಟು ಕಳ್ಳರ ಅಂದರೆ ಪುಣ್ಯದಿಂದ ದೊರೆಯುವಂತಹ ಫಲಗಳು. ಅಂದರೆ ಪ್ರತಿಯೊಂದು ತತ್ವಗೀತೆಯಲ್ಲಿಯೂ ಕೂಡ ಎರಡೆರಡು ಅರ್ಥಗಳು ಇರ್ತವೆ. ಒಳ ಅರ್ಥ ತುಂಬ ಗೂಢಾರ್ಥಗಳನ್ನು ಹೊಂದಿರ್ತದೆ. ಅಂದರೆ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಹಾಗೆ ಒಳ ಅರ್ಥಗಳಿವೆ ಶರೀಫರು ಹೇಳುವಂತಹ ಈ ತತ್ವಗೀತೆಯಲ್ಲಿ.
ಅಂದರೆ ಇಲ್ಲಿ ಆ ಚೀಲದ ಒಳಗೆ ತಲೆ ಮೇಲೆ ಹೊತ್ತುಕೊಂಡಂತಹ ಬುಟ್ಟಿಯ ಒಳಗೆ ಒಂದು ಚೀಲ ಇದೆ. ಚೀಲದಲ್ಲಿ ಪಟ್ಟೆ ಸೀರೆ ಇದೆ. ಆ ಪಟ್ಟೆ ಸೀರೆಯನ್ನು ಎಲ್ಲರೂ ಕೂಡ ನೋಡುವ ಹಾಗೆ ಅವಳು ಪ್ರದರ್ಶಿಸ್ತಾ ಇದ್ದಾಳೆ. ಅಂದರೆ ತನ್ನ ಜೀವನವನ್ನು ಅವಳು ವೈಭವವನ್ನು, ತನಗೆ ಸಿಕ್ಕಿದಂಥ ಈ ಭೋಗ ಜೀವನವನ್ನು ಇನ್ನೊಬ್ಬರ ಕಣ್ಣು ಬೀಳುವ ಹಾಗೆ ಪ್ರದರ್ಶಿಸ್ತಾ ಇದ್ದಾಳೆ. ಹಾಗಾಗಿ ಗಂಟು ಕಳ್ಳರು ಆ ಪಟ್ಟೆ ಸೀರೆಯನ್ನು ಕದ್ದುಕೊಂಡು ಹೋಗ್ಬೋದು. ಅದು ಕೂಡ ಈಗ ಈ ಪುಣ್ಯದಿಂದ ದೊರಕಿದಂತಹ ಈ ಫಲ ಇದೆ ಅಲ್ಲ, ಅದು ಕೂಡ ಮಾಯವಾಗಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಮನಸ್ಸನ್ನು ಬುದ್ಧಿಗೇಡಿ ಮುದುಕಿಯೇ, ನೀನು ಬಿದ್ದಿ ಅಬ್ಬೆ, ನೀನು ಅಬ್ಬೆ ಅಂದರೆ ಇಲ್ಲಿ ತಾಯಿ, ಬಿದ್ದುಬಿಟ್ಟಿಯ ತಾಯಿ. ಹಾಗಾಗಿ ನಿನ್ನ ಈ ಇಳಿ ವಯಸ್ಸು ಇದೆ ಅಲ್ಲ, ಅದನ್ನು ಸಂಸಾರದಲ್ಲಿ ಇಡುವುದಲ್ಲ, ಸಂಸಾರದ ಆಕರ್ಷಣೆ ಅನ್ನುವಂಥದ್ದು ನೀನು ಬಿಟ್ಟು ಬಿಡಬೇಕು. ಇನ್ನೂ ಕೂಡ ನೀನು ಆ ಸಂಸಾರದ ಆಕರ್ಷಣೆಯಲ್ಲೇ ಇರುವುದಲ್ಲ, ನಿನಗೆ ಪ್ರಾಯ ಆಗಿದೆ. ಹಾಗಾಗಿ ನೀನು ಇನ್ನೂ ನಿನ್ನ ಉಳಿದ ಜೀವನ ಇದೆ ಅಲ್ಲ, ಅದನ್ನು ದೇವರಲ್ಲಿ ನಿನ್ನ ಮನಸ್ಸನ್ನು ಇಡು. ಆ ಮುಖಾಂತರ ನೀನು ಜೀವನವನ್ನು ಕಳೆ ಅನ್ನುವಂಥದ್ದು. ಕೊನೆಯ ಸಾಲಲ್ಲಿ ಹೇಳ್ತಾರೆ ನೋಡಿ, ಶಿಶುನಾಳಾಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬ್ಯಾಡ, ಹಸನವಿಲ್ಲ ಹರೆಯ ಸಂದ ಪಿಸುರು ಪಿಚ್ಚುಗಣ್ಣಿನ ಮುದುಕಿ, ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೆ. ಅಂದರೆ ಇಲ್ಲಿ ನೀನು ದೇವರಲ್ಲಿ ನಿನ್ನ ಜೀವನವನ್ನು, ನಿನ್ನ ಮನಸ್ಸನ್ನು ಕೊಡು, ಆಧ್ಯಾತ್ಮದಲ್ಲಿ ನಿನ್ನ ಮನಸ್ಸನ್ನು ಕೊಡು. ಇದನ್ನು ತಿಳಿಯದ ಜೀವಿ ಪಿಸುರುಗಣ್ಣಿನ ಅಂದರೆ ಪಿಚ್ಚುಗಣ್ಣಿನ ಅಂದರೆ ನಿನ್ನ ದೃಷ್ಟಿ ಕೂಡ, ಅಂದರೆ ಪ್ರಾಯ ಆಗ್ತಾ ಹೋದ ಹಾಗೆ ಕಣ್ಣಿನ ದೃಷ್ಟಿ ಕೂಡ ಮಂದ ಆಗ್ತಾ ಹೋಗ್ತದೆ. ಅದಕ್ಕೆ ಇಲ್ಲಿ ಪಿಸುರುಗಣ್ಣು ಅಂತ, ಪಿಚ್ಚುಗಣ್ಣಿನ ಮುದುಕಿ ಇದ್ದಂತೆ. ಅಂದರೆ ಜೀವಿ ಅಂದರೆ ಸಂಸಾರದಲ್ಲಿ ಬಿದ್ದಂತಹ ಈ ಜೀವಿ ಪಿಚ್ಚುಗಣ್ಣಿನ ಮುದುಕಿ ಇದ್ದ ಹಾಗೆ, ಮಂದ ಮಂದ ಕಣ್ಣು ಕಾಣಿಸ್ತಾ ಇರುವಂತಹ ಮುದುಕಿ ಇದ್ದ ಹಾಗೆ. ಅಂದರೆ ಹಸನಾದಂತಹ, ಹಸನವಿಲ್ಲ ಹರೆಯ ಸಂದ, ಹರೆಯ ಹೋಗಿಬಿಟ್ಟಿದೆ. ಹಾಗಾಗಿ ಕಣ್ಣಿನ ದೃಷ್ಟಿಯೂ ಕೂಡ ಹಸನಾಗಿಲ್ಲ, ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿಲ್ಲ. ಅದು ಕೂಡ ಸಾಧನೆಯನ್ನು ಮಾಡುವಂತಹ ವಯಸ್ಸೂ ಕೂಡ ಉಳಿದಿಲ್ಲ. ಅಂದರೆ ಮುದಿತನದಲ್ಲಿ ಏನು ಸಾಧನೆ ಮಾಡಲಿಕ್ಕಿದೆ. ಹಾಗಾಗಿ ಜೀವನ ಬಂದ ತಕ್ಷಣ, ಜೀವನದಲ್ಲಿ ಈ ಬದುಕಿನಲ್ಲಿ ಬಂದ ತಕ್ಷಣ ಪ್ರತಿಯೊಬ್ಬ ಜೀವಿಯೂ ಕೂಡ ಆದಷ್ಟು ತನ್ನ ಮನಸ್ಸನ್ನು ದೇವರಲ್ಲಿ ಇಡಬೇಕು. ಹಾಗಾಗಿ ಆವಾಗ ನಾವು ಸಾಧನೆಯನ್ನು ಮಾಡ್ಬೋದು. ಇಲ್ಲದಿದ್ದರೆ ಮುದುಕಿ ಆದ ನಂತರ, ಮುದಿ ಜೀವನ ಸಿಕ್ಕಿದ ನಂತರ ಯಾವುದೇ ಸಾಧನೆಯನ್ನು ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಮನಸ್ಸನ್ನು ದೇವರಲ್ಲಿ ಇಡಬೇಕು, ಸಂಸಾರದ ವಾಸನೆಗಳಲ್ಲಿ ಇಡುವುದಲ್ಲ. ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಸಂತ ಶಿಶುನಾಳ ಶರೀಫರು ಮುದುಕಿಯ ಒಂದು ರೂಪಕದಿಂದ, ಮುದುಕಿ ಅನ್ನುವಂಥದ್ದನ್ನು ಸಂಸಾರ ಅನ್ನುವಂಥದ್ದು, ಈ ಸಂಸಾರದಿಂದ ನಾವು ಹೊರಗೆ ಬರಬೇಕು. ಮುದುಕಿ ಆದ ನಂತರ, ಮುದಿಜೀವ ಬಂದ ನಂತರ ಮಾಡುವುದಲ್ಲ, ಮುದಿಜೀವ ಆದ ನಂತರವೂ ಕೂಡ ವಯ್ಯಾರ ಮಾಡುವುದಲ್ಲ, ಭೋಗ ಜೀವನವನ್ನು ಪ್ರದರ್ಶಿಸುವುದಲ್ಲ. ಒಂದು ಚೂರು ಬಿದ್ದು ಬಿಟ್ಟರೆ ಹೋಗಿಬಿಡ್ತದೆ, ಎತ್ತುವವರು ಯಾರೂ ಇಲ್ಲ. ಹಾಗಾಗಿ ಈಗಲೇ ಸಂತ ಶಿಶುನಾಳನ ಅಧೀಶನಲ್ಲಿ ಅಂದರೆ ದೇವರಲ್ಲಿ ತನ್ನ ಮನಸ್ಸನ್ನು ಕೊಟ್ಟು ಬಿಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಶರೀಫರು ಹೇಳ್ತಾರೆ. ಶಿಶುನಾಳ ಅನ್ನುವಂಥದ್ದು ಊರಿನ ಹೆಸರು. ಆ ಊರಿನ ದೇವರಲ್ಲಿ ಮನಸ್ಸನ್ನು ಇಡು ಎಂದು ಇಲ್ಲಿ ಹೇಳುವಂಥದ್ದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂತ ಶಿಶುನಾಳ ಶರೀಫರು ಬರೆದಂತಹ ಬಿದ್ದಿ ಅಬ್ಬೆ ಮುದುಕಿ ಅನ್ನುವಂತಹ ಈ ತತ್ವಗೀತೆಯ ಸಾರಾಂಶ ಮುಕ್ತಾಯವಾಗ್ತದೆ. ಈ ಪಾಠಕ್ಕೆ, ಈ ತತ್ವಗೀತೆಗೆ ಸಂಬಂಧಿಸಿದ ಹಾಗೆ ಸಂದರ್ಭ ಈ ರೀತಿ ಬರಬಹುದು. ಕೆಟ್ಟ ಗಂಟೆ